ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ ನೇಮ್ ಬಂದು ದಾಕ್ಷಾಯಿಣಿ ಲಾಗ್ಸ್ ಅಂತ. ಬೆಳಗ್ಗೆ ಎದ್ದಿದ ತಕ್ಷಣ ತಲೆಗೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡೆ. ಹೇಳ್ತಾ ಇದ್ದೀನಲ್ವ, ತಲೆ ಏನಿಲ್ಲ, ತಲೆಯಲ್ಲಿ ಅಗ್ರು ಒಟ್ಟು ಆ ಥರ ಏನೂ ಇಲ್ಲ, ಬಟ್ ಏನಂತ ಗೊತ್ತಿಲ್ಲ, ತುಂಬ ಕಡೀತಿದೆ ತಲೆ. ಸರಿ, ಅದಕ್ಕೆ ಹರಳೆಣ್ಣೆ ಕೊಬ್ಬರೆಣ್ಣೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡೆ ತಲೆನ. ಇನ್ನು ಬೆಳಗ್ಗೆ ಆಮೇಲೆ ಕೆಲಸಗಳೆಲ್ಲ ಇರುತ್ತೆ ಅಂದ್ಬಿಟ್ಟು ಫಸ್ಟ್ ಬೆಳಗ್ಗೆ ಎದ್ದಿದ ತಕ್ಷಣ ಎಣ್ಣೆನ ಹಚ್ಕೊಂಡು ಅದೇ ಕೈಯಲ್ಲಿ ಸ್ವಲ್ಪ ಮುಖ ಎಲ್ಲ ಹಾಗೆ ಮಸಾಜ್ ಮಾಡಿಕೊಂಡೆ. ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣ ನಿಮಗೆ ನಾನು ಬೆಳೆಸಿರೋ ಗಿಡಗಳನ್ನ ದರ್ಶನ ಮಾಡಿಸೋಣ ಅಂತ ಬಂದೆ. ಬೆಳಗ್ಗೆನೇ ನನಗೆ ಹೂವಿನ ಗಿಡಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಫಸ್ಟು ಇಲ್ಲಿರೋ ಪಾಟ್ಗಳನ್ನೆಲ್ಲ ಅಬ್ಸರ್ವ್ ಮಾಡ್ತೀನಿ, ನೋಡ್ತೀನಿ. ನನ್ನ ತುಳಸಿ ಗಿಡ ಎಲೆ ಯಾಕೋ ತಿಕ್ನೆಸ್ ಆಗಿಲ್ಲ, ಕಪ್ಪುಗಾಗೋಗ್ಬಿಟ್ಟಿದೆ. ಇನ್ನು ಶಂಖ ಪುಷ್ಪ ಹೂವು ನಾನು ಕುಯ್ದಿಲ್ಲ ಒಂದು 4-5 ದಿನದಿಂದ. ಹಾಗಾಗಿ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ ನೇಮ್ ಬಂದು ದಾಕ್ಷಾಯಿಣಿ ಲಾಗ್ಸ್ ಅಂತ. ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಇನ್ನು ಇದು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ. ನಾನು ಏನೇನು ಮಾಡಿದ್ದೀನಿ ಬೆಳಗ್ಗೆಯಿಂದ ಅಂತ ನೋಡ್ಕೊಂಬರೋಣ. ಹಾಗೆ ಪ್ಲೀಸ್ ವಿಡಿಯೋನ ಕಷ್ಟಪಟ್ಟು ಮಾಡಿ ಹಾಕಿರ್ತೀವಿ. ಸೊ ಪ್ಲೀಸ್ ಯಾರು ಎಲ್ಲೂ ಸ್ಕಿಪ್ ಮಾಡ್ದಿರೋ ಪೂರ್ತಿ ವಿಡಿಯೋನ ನೋಡಿ. ನಾವು ಅದರಲ್ಲಿ ಏನು ತಪ್ಪು ಮಾಡಿರ್ತೀವಿ ಅದನ್ನು ತಿದ್ದಿ ಹೇಳಿ ತಿಳಿಸ್ಕೊಡಿ ಅಂತ ಹೇಳ್ತಾ ಬನ್ನಿ, ನಾನು ನನ್ನ ದಿನನ ಯಾವ ರೀತಿ ಸ್ಟಾರ್ಟ್ ಮಾಡಿದ್ದೀನಿ ಅಂತ ನೋಡ್ಕೊಂಬರೋಣ. ಹಾಗೇನೆ ಗಿಡಗಳನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡೆ. ಬೆಳಗ್ಗೆ ಎದ್ದಿದ ತಕ್ಷಣ ಹಿಂಗಿರ್ತೀನಿ ನಾನು. ಹಣೆಗೆ ಕಪ್ ಇಟ್ಕೊಂಡಿರ್ತೀನಿ, ಬಟ್ ಅದು ಹೋಗ್ಬಿಟ್ಟಿರುತ್ತೆ. ಅದು ಅಷ್ಟು ಅಂದರೆ ಕ್ವಾಲಿಟಿ ಇರೋದೇನೆ, ಬಟ್ ಏನೋ ಗೊತ್ತಿಲ್ಲ, ಹೋಗ್ಬಿಡುತ್ತೆ ಅದು. ಇನ್ನು ಸ್ಟಿಕ್ಕರೆಲ್ಲ ಇಟ್ಕೊಂಡ್ರೆ ಅದನ್ನು ಬಿದ್ದೋಗ್ಬಿಡುತ್ತೆ ನಾನು ಒದ್ದಾಡೋದಕ್ಕೆ. ಸರಿ, ಒಂದು ಗ್ಲಾಸು ಇವರು ಇನ್ನು ಹೊರ್ಗಡೆ ಹೋಗ್ತಾರೆ ಅಲ್ವಾ, ಟೀ ಮಾಡಿಕೊಡು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಟೀನ ಬೆಲ್ಲದ ಟೀ ಮಾಡ್ಕೊಂಡು ಕುಡಿಯೋದನ್ನು ಅಭ್ಯಾಸ ಮಾಡ್ಕೊತಾ ಇದ್ದೀನಿ. ಇಬ್ರಿಗೂ ಒಂದೊಂದು ಗ್ಲಾಸ್ಗೆ ಹಾಕ್ಕೊಂಡಿದ್ದೀನಿ. ನನ್ನ ಮಗಳು ಎದ್ದು ಬರೋದು ಲೇಟು. ಟೀ ಕುಡಿದ್ವಿ ಇಬ್ಬರೂ ಫ್ರೆಶ್ಶಾಗಿ. ಅವರು ಕುಡಿಯೋಲ್ಲ, ಕಮ್ಮಿ ನಮ್ಮ ಮನೆಯವರು ಟೀ ಕುಡಿಯೋದು, ಅಪರೂಪಕ್ಕೆ ಕೇಳ್ತಾರೆ ಒಂದೊಂದು ಸಲ. ಸೊ ನಾನು ಈ ಗ್ಲಾಸ್ ತೊಗೊಂಡಿದ್ದೆ ಅಲ್ವಾ, ಮೊನ್ನೆ ಯಾರೋ ಒಬ್ಬರು ಸಬ್ಸ್ಕ್ರೈಬರು ಟೀ ಕುಡ್ದೇ ಇಲ್ಲ ನೀವು ಆ ಗ್ಲಾಸಲ್ಲಿ ಅಂದರು. ಇವತ್ತು ಕುಡಿತಾ ಇದ್ದೀನಿ ನೋಡಿ. ಕುಡಿಯೋದನ್ನು ಸಹ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಇನ್ನು ನಾನು ಟೀ ಕುಡಿದ್ರೆ, ಅದು ಬೇರೆ ಸಂಡೇ ಅಲ್ವಾ, ಫುಲ್ಲು ಲೇಝಿಯಾಗಿರ್ತೀನಿ. ಇನ್ನು ಮೇಲ್ಗಡೆ ಪಾರಿವಾಳನ ನಮ್ಮ ಮನೆಯವರು ತೋರಿಸ್ತಾಯಿದ್ರು. ಅದು ಕತ್ತು ಮಾತ್ರ, ತಲೆ ಹತ್ರ ಮಾತ್ರ ವೈಟಿಗಿದೆ, ಬಾಡಿ ಎಲ್ಲ ಗ್ರೇ ಕಲರ್ ಇತ್ತು. ನೋಡು ಒಳ್ಳೆ ಹದ್ದು ಥರನೇ ಇದೆ ಅಂತ ಅದು ನೋಡಿಕೊಂಡು ಟೀ ಕುಡಿತಾ ಇದ್ವಿ. ಇನ್ನು ಸಂಡೇ ಅಂದರೆ ಕೆಲವ್ರಿಗೆ ಎಲ್ರಿಗೂ ಫನ್ ಡೇ ಆಗಿರುತ್ತೆ, ಬಟ್ ನನಗೆ ಆ ಥರ ಇರಲ್ಲ. ಸಂಡೇ ಫುಲ್ ವರ್ಕಿಂಗ್ ಡೇ ಇವತ್ತು. ಮಗಳಿಗೆ ಬೇರೆ ಸ್ಕೂಲ್ ಇದೆ, ಅವಳನ್ನ ಸ್ಕೂಲ್ ಕಳಿಸಿದ್ದೀನಿ. ಇನ್ನು ತಿಂಡಿ ತಿಂದ್ಕೊಂಡು ನನ್ನ ಕೆಲಸಗಳಿಷ್ಟಿದೆ. ಒಂದು 30 ಫೈಲ್ಸ್ ಇದೆ, OTP ತೊಗೊಬೇಕು. ಬೆಡ್ ಕವರ್ ಎಲ್ಲ ಎತ್ತಾಕಿದ್ದೀನಿ, ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕಬೇಕು, ಕ್ಲೀನ್ ಮಾಡಬೇಕು, ಒಣಗಾಕಬೇಕು. ಅದ್ರ ಜೊತೆ ಇದು ಕೆಲಸನೂ ಮಾಡಬೇಕು. ಕೆಲಸನೂ ಮಾಡಿಕೊಂಡು ನಾನು ಯಾವ ರೀತಿ ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ಬಿಟ್ಟು ನನ್ನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬನ್ನಿ. ಇನ್ನು ಅವರು ಫ್ರೆಶ್ ಆಫ್ ಆಗೋದಕ್ಕಂತ ಹೋದರು. ಬೆಳಗ್ಗೆಯಿಂದನೇ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಅಂದ್ಕೊಂಡಿದ್ದು ಆರಾಮಾಗಿ ಮನೆ ಕೆಲಸ ಮಾಡ್ಕೊಂಬಿಡೋಣ ಇವತ್ತು ಅಂತ, ಬಟ್ ಆಗಲಿಲ್ಲ. ಇವರು ಕೆಲಸ ಇದೆ, OTP ತೊಗೊಬೇಕು ಅಂತ ಒಂದು 30 ಫೈಲು ಬೆಳಗ್ಗೆನೇ ಕೊಟ್ಬಿಟ್ರು. ಸರಿ, ಆಮೇಲೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಇನ್ನು ಬೆಡ್ ಕವರೆಲ್ಲ ತೆಗೆದು ವಾಶ್ ಮಾಡೋಕ್ಕೆ ಹಾಕಬೇಕಿತ್ತು. ಹಾಗಾಗಿ ಎಲ್ಲದನ್ನು ಎತ್ಕೊಂಡ್ಬಿಟ್ಟೆ. ಬೆಡ್ ಕವರು, ಬೆಡ್ಶೀಟು, ತಲೆದಿಂಬು ಕವರು ಎಲ್ಲದನ್ನು ಅಷ್ಟೇ. ಇನ್ನು ನಾನು ಮಂತ್ಲಿ ಒನ್ಸ್ ಇದು ತೆಗೆದು ಹಾಕೋದಷ್ಟೇ. ನಾನು ಮಂತ್ಲಿ ಒನ್ಸ್ ತೆಗಿತೀನಿ, ಒಂದು ಮಂತ್ಲಿ ಒನ್ಸ್ ವಾಶ್ ಮಾಡೋದಕ್ಕೆ ಹಾಕ್ತೀನಿ ಅಷ್ಟೇ. ಅಂದರೆ ಸಾಕಾಗುತ್ತೆ, ಜಾಸ್ತಿ ವಾಶ್ ಮಾಡಿದ್ರೆ ಅದು ಬೇಗ ಹರಿದೋಗ್ಬಿಡುತ್ತೆ. ಅದು ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಲ್ವ, ಬೆಡ್ ಮಧ್ಯದಲ್ಲಿ ಬೇಗ ಹರಿದೋಗ್ಬಿಡುತ್ತೆ. ಅದನ್ನು ವಾಷಿಂಗ್ ಮಿಷಿನಿಗೆ ಹಾಕಿ ತಿಂಡಿನೂ ತಿನ್ಕೊಂಡ್ವಿ. ಇನ್ನು ಇವರು ಹೊರ್ಗಡೆ ಹೋದರು ತಿಂಡಿ ತಿನ್ಕೊಂಡು. ನಾನು ನೈಟ್ ಸ್ವಲ್ಪ ರೈಸ್ ಇತ್ತು ಅಂದ್ಬಿಟ್ಟು ಎರಡನ್ನೂ ಹಾಕ್ಕೊಂಡು ತಿನ್ಕೊಂಡೆ. ಇನ್ನು ತಿಂಡಿ ತಿಂದಾದ್ಮೇಲೆ ನನ್ನ ಕೆಲಸಗಳು ಸ್ಟಾರ್ಟ್ ಆಯಿತು. ಇನ್ನು ರಗ್ನ ವಾಷಿಂಗ್ ಮಿಷಿನ್ಗೆ ಇವಾಗ ಹಾಕ್ಬಿಟ್ರೆ ಆಮೇಲೆ ಅದು ಬೇಗ ಒಣಕೊಂಬಿಡುತ್ತೆ. ನೈಟಿಗೆ ಮತ್ತೆ ಹೊಚ್ಕೊಳ್ಳೋದಕ್ಕೆ ಬೇಕಲ್ಲ. ಇನ್ನು ಚಳಿ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ. ರಗ್ಗಿಲ್ಲ ಅಂದರೆ ಮಲ್ಕೊಳ್ಳೋದಕ್ಕಾಗಲ್ಲ. ಇವ್ರು ಬೇರೆ ಫ್ಯಾನು, ಒಂದೊಂದು ಸಲ ಫ್ಯಾನ್ ಹಾಕ್ಕೊತಾರೆ, ಒಂದೊಂದು ಸಲ AC ಹಾಕ್ಕೊಳ್ತಾರೆ. ನನಗಂತೂ ಆಗೋದೇ ಇಲ್ಲ ಚಳಿ, ನನಗೆ ಬೆಡ್ಶೀಟ್ ಇರಲೇಬೇಕು. ಸರಿ, ಹಂಗೆ ಅಂದ್ಕೊಂಡು ವಾಷಿಂಗ್ ಮಿಷಿನಿಗೆ ಹಾಕಿದೆ. ಬಟ್ಟೆಗಳೆಲ್ಲ ಜಾಸ್ತಿನೇ ಇತ್ತು, ಎಲ್ಲ ಇವತ್ತು ಒಂದೇ ದಿನ ಇಟ್ಕೊಂಡಿದ್ದೀನಿ ಹಾಕೋದಕ್ಕೆ. ಸರಿ, ಅದನ್ನು ಮಿಷಿನ್ಗೆ ಹಾಕ್ಬಿಟ್ಟು ಇನ್ನು ಒಳಗಡೆ ಬಂದೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ನಾನು ಅಂದ್ಕೊಂಡಿದ್ದು ನಿನ್ನೆ ಸಾಟರ್ಡೆ ಬಂದು ನಾಳೆ ಸಂಡೇ ಫುಲ್ ಮನೆ ಕ್ಲೀನಿಂಗ್ ಮಾಡ್ಕೊಬೇಕು ಅಂದ್ಬಿಟ್ಟು, ಬಟ್ ಇವರು ಸಡನ್ನಾಗಿ ಕೆಲಸನ ಕೊಟ್ಟರು. ಸರಿ, ಇನ್ನು ತುಂಬ ಡಸ್ಟ್ ಇರುತ್ತೆ, ಅದಕ್ಕೆ ಕಂಪ್ಯೂಟ್ರ್ ಹತ್ರ ಎಲ್ಲ ಫುಲ್ಲು ಕ್ಲೀನ್ ಮಾಡಿಕೊಂಡೆ. ಕೀಬೋರ್ಡ್ ಹತ್ರ ಎಲ್ಲ ತುಂಬಾ ಡಸ್ಟ್ ಆಗಿಬಿಟ್ಟಿತ್ತು, ಎಲ್ಲದನ್ನು ಕ್ಲೀನ್ ಮಾಡಿಕೊಂಡೆ. ಏನೋ ಅವಾಗವಾಗ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ, ಆದ್ರೂ ಅದು ಡಸ್ಟು ತುಂಬಾ ಬರುತ್ತೆ.
ಅಂದರೆ ಫ್ಯಾನ್ ಹಾಕ್ತಾರೆ ಅಲ್ವಾ, ಹಾಗಾಗಿ ಎಲ್ಲ ಕಡೆ ಸಣ್ಣ 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 ಸಣ್ಣದು ಧೂಳು ಹೋಗಿ ಕುತ್ಕೊಂಡಿರುತ್ತೆ. ಅದು ಬ್ಲ್ಯಾಕ್ ಕಲರ್ ಇರೋದಕ್ಕೆ ಆ ಸಿ ಪಿ ಯು ಎಲ್ಲ ಜಾಸ್ತಿ ಗಲೀಜಾಗಿ ಅನಿಸುತ್ತೆ. ಇವ್ರು ಹೇಳ್ತಾರೆ ಕ್ಲೀನ್ ಮಾಡ್ಕೊಡಲ್ವಾ ಅಂತ. ವಾರ ವಾರ ಕ್ಲೀನ್ ಮಾಡಿಕೊಂಡ್ರೂ ಅದು ಗಲೀಜು ಆಗ್ತಾನೆ ಇರುತ್ತೆ. ಸರಿ ಅಂದ್ಬಿಟ್ಟು ಎಲ್ಲ ಒಂದು ಕಡೆಯಿಂದ ತೆಗೆದು ಕ್ಲೀನ್ ಮಾಡ್ಕೊಳೋಣ ಅಂದ್ಬಿಟ್ಟು ತೆಗೆದೆ. ಇನ್ನು ನಂದು ಬುಕ್ ಇಟ್ಕೊಂಡಿರೋದಷ್ಟೇ, ಓದಲೇ ಇಲ್ಲ ಅದು ನಾನು. ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಅಲ್ಲಿ ಕ್ಲೀನ್ ಮಾಡಿ ಎತ್ತಿಕ್ದೆ ಭಗವದ್ಗೀತೆ ಬುಕ್ನ. ಓದಬೇಕು. ಅದು ಹಳೆಗನ್ನಡ ಇದೆ. ನನಗೆ ನಮ್ಮಪ್ಪ ನಾನು 10th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಕೊಡಿಸಿರೋದು. ಇವಾಗಿಂದು ಸ್ವಲ್ಪ ಅಪ್ಡೇಟ್ ಆಗಿರುತ್ತೆ ಬುಕ್ಗಳು, ಬಟ್ ಅದು ಪೂರ್ತಿ ಹಳೆಗನ್ನಡದಲ್ಲಿದೆ. ಓದೋದಕ್ಕೂ ಕಷ್ಟ. ನಾನೊಂದು ಸ್ವಲ್ಪ ದಿನ ಹಳೆ ಲೈವಲ್ಲಿ ಮಾಡಿ ಓದಿದ್ದೀನಿ 2 ಪೇಜ್ ದಿನ ಅಂದ್ಬಿಟ್ಟು. ಇನ್ನು ಈ ಪ್ಲ್ಯಾಂಟ್ಸ್ ಎಲ್ಲ ಒಳಗಡೆ ಇಟ್ಕೊಂಡ್ರೆ ಅದನ್ನು ಮೇಂಟೆನೆನ್ಸ್ ಮಾಡೋದು ತುಂಬಾ ಕಷ್ಟ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ಅದನ್ನು ಮೇಂಟೈನ್ ಮಾಡೋದು ಅಷ್ಟೇ ಕಷ್ಟ ಆಗುತ್ತೆ. ಇನ್ನು ಅಲ್ಲಿ ಮುಗಿಸ್ಕೊಂಡು ಇನ್ನು ಮಿರರ್ ಕಡೆ ಬಂದೆ. ಮಿರರ್ ಕಡೆ ಬಂದರೆ ಮಿರರ್ ಮೇಲಂತೂ ಧೂಳು ಅಂದರೆ ಧೂಳು ಯಾವಾಗಲೂ ಇರುತ್ತೆ. ಇನ್ನು ಅಲ್ಲಿ ಇಟ್ಟಿರೋ ಒಂದೊಂದು ಐಟಮ್ನು ತೆಗೆದು ಒರೆಸ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲದನ್ನು ತೆಕ್ಕೊಂಡೆ. ಎಷ್ಟೇ ಕ್ಲೀನ್ ಮಾಡಿಕೊಂಡ್ರು ಹೇಳಿದ್ನಲ್ಲ ಫ್ಯಾನ್ ಹಾಕ್ತಾರೆ ಅಲ್ವಾ, ಹಾಗಾಗಿ ತುಂಬಾ ಡಸ್ಟ್ ಆಗಿರುತ್ತೆ. ಅದು ಒರೆಸ್ಕೊಂಡು ನನಗಂತೂ ಸಾಕಾಗೋಗುತ್ತೆ. ಮಿರರ್ ಮೇಲೆ ಸಣ್ಣದಿರುತ್ತೆ. ಇನ್ನು ನೀರು ಹಾಕಿ ಒರೆಸಿದ್ರೆ, ಕೊಲಿನ ಹಾಕಿ ಒರೆಸಿದ್ರೆ ಅಂಟ್ಕೊಳುತ್ತೆ, ಕೆಲಸ ಜಾಸ್ತಿ ಹಿಡಿಯುತ್ತೆ ಅದು. ಅದಕ್ಕೆ ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ. ಇನ್ನು ಡ್ರೈ ಬಟ್ಟೆ ತೊಗೊಂಡು ಹಾಗೆ ಅಲ್ಲಿದ್ದೆಲ್ಲ ಐಟಮ್ನೆಲ್ಲ ತೆಗೆದಿಡ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಇದು ನನ್ನ ಬರ್ತ್ಡೇಗೆ ಅಂದ್ಬಿಟ್ಟು ರಾಜು, ನನ್ನ ತಮ್ಮ ಅಂದರೆ ಹೀಗೆ ವರ್ಕ್ ಮಾಡೋ ಕಡೆ ಪರಿಚಯ ಆಗಿದ್ದು, ಅವ್ನು ಕೊಟ್ಟಿರೋದು ಗಿಫ್ಟು. ಅದು ಫೋಟೋ ನನಗಂತೂ ತುಂಬಾ ಇಷ್ಟ. ಅದು ಈ ಥರ ಎಲ್ಲ ಗಿಫ್ಟು ಅವನೊಬ್ಬನೇ ಕೊಟ್ಟಿರೋದು, ನನಗೆ ಇನ್ಯಾರೂ ಕೊಟ್ಟಿಲ್ಲ ಆ ಥರ. ಇನ್ನು ಅದನ್ನೆಲ್ಲ ಎತ್ತಿ ಕ್ಲೀನ್ ಮಾಡಿಕೊಂಡೆ. ಇನ್ನು ಮೇಕಪ್ ಬಾಕ್ಸ್ಗಳು ಒಳಗಡೆನೇ ಇಟ್ಕೊಬೋದು. ಅದು ಡ್ರಾ ಯಾವಾಗಲೂ ತೆಗಿಯೋದು ಹಾಕೋದು ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಡೈಲಿ ಯೂಸ್ ಮಾಡೋದನ್ನು ಅದು 2ರಲ್ಲಿ ಇಟ್ಕೊಂಡಿದ್ದೀನಿ. 1ರಲ್ಲಿ ನನ್ನ ಮಗಳದು ಶಿರಾಪು, ಅದು ನೋಡಿ ದುಡ್ಡು ಅಲ್ಲಿ ಇಟ್ಟಿದ್ದೀನಿ, ಮರ್ತೇ ಹೋಗಿದ್ದೀನಿ. ಸರಿ ಇವಾಗ ಕ್ಲೀನ್ ಮಾಡಿದ್ನೆಲ್ಲ ಎತ್ತಿ ಬೀರುವಲ್ಲಿ ಇಟ್ಕೊಂಡೆ. ಆಲೂವೆರಾನು ಅಷ್ಟೇ ಹಚ್ಕೊಳೋಣ ಅಂತ ಅಂದ್ಕೊತೀನಿ. ಎಲ್ಲ 2 ದಿನ ಮಾಡ್ತೀನಿ ಅಷ್ಟೇ. ನಾನು 3ನೇ ದಿನಕ್ಕೆಲ್ಲ ಮರ್ತೋಗ್ತೀನಿ. ಅದು ಇದು ಕೆಲಸಗಳು ಎಷ್ಟು ಮಾಡಿದ್ರೂ ಮುಗಿಯೋದೇ ಇಲ್ಲ, ಅಷ್ಟು ಕೆಲಸಗಳಿರುತ್ತೆ. ಇನ್ನು ಇದು ಗಣೇಶ ಬಂದು 2019ನಲ್ಲಿ ನನಗೆ ರಂಗೋಲಿ ಸ್ಪರ್ಧೆಗೆ ಅವಾರ್ಡ್ ಬಂದಿತ್ತು, 2nd ಪ್ರೈಸು. ರಂಗೋಲಿಗೆ ಮತ್ತು ನಾನು ಎಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾಯಿಲ್ಲ. ನನ್ನ ಮಗಳಿಗೆ ನನ್ನ ಕೈಲಿ ಆಗಲ್ಲಮ್ಮ ಅಂತ ಹೇಳಿದ್ದೀನಿ. ಹಂಗಾಗಿ ಅದೊಂದು ನೆನಪು, ಅದಕ್ಕೆ ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ಹಾಗೆ ಮೇಲ್ಗಡೆ ಎಲ್ಲ ಫುಲ್ಲು ಕ್ಲೀನ್ ಮಾಡಿಕೊಂಡೆ. ಡಸ್ಟು ಹೆಂಗೆ ಉದುರುತ್ತಾ ಇದೆ ನೋಡಿ. ಅದು ಮಿರರು ಹಿಂದೆ ಗ್ರಿಪ್ಸ್ ಇಲ್ಲ, ನಿಂತ್ಕೊಂಡ್ರೆ ಏನೂ ಆಗಲ್ಲ. ನಾನೇನು ಭಾರಿ ವೆಯ್ಟ್ ಇಲ್ಲ, ಬಟ್ ಅಳ್ಳಾಡುತ್ತೆ ಅದು. ಇನ್ನು ಮುಂದೆ ಇರೋದನ್ನೆಲ್ಲ ಅದು ನೋಡ್ಕೊಂಡು ಸ್ಮೂತಾಗಿ ಯೂಸ್ ಮಾಡಬೇಕು. ಅಲ್ಲಿ ಮೇಲೆಲ್ಲ ಇಟ್ಟಿರ್ತೀನಲ್ವ, ಅವೆಲ್ಲ ಹಳ್ಳಾಡ್ಬಿಡುತ್ತೆ. ಸರಿ ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು, ಇನ್ನು ಅದೆಲ್ಲ ಮೇಲ್ಗಡೆ ಹಾಗೆ ಧೂಳಾಗಿತ್ತು, ಹಾಗೆ ಬಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಒರೆಸ್ಕೊಂಡೆ. ಇದರಲ್ಲಿ ಅರ್ಧ ಮೆಡಿಷನ್ ಇದೆ, ಇನ್ನು ಅರ್ಧ ಕ್ರೀಮ್ಗಳಿದೆ ನಂದು ನನ್ನ ಮಗಳದು. ಆಲೂವೆರಾನ ದಿನ ಫೇಸ್ಗೆ ಹಚ್ಕೊಬೇಕು ಅಂದ್ಕೊತೀನಿ, ಮರ್ತೋಗ್ತೀನಿ. ಈ ಚಳಿಗೆ ಬೆಳಗ್ಗೆ ಹೊತ್ತು ಎದ್ದೇಳೋದಕ್ಕೆ ಆಗ್ತಾಯಿಲ್ಲ, ಹಂಗಾಗಿ ಹಚ್ಕೊಳಕ್ಕಾಗ್ತಾಯಿಲ್ಲ ಅದನ್ನು. ಸರಿ ಇದೆಲ್ಲ ಕ್ಲೀನ್ ಮಾಡಿಕೊಂಡು, ಹಾಗೆ ಎಷ್ಟು ಕ್ಲೀನ್ ಮಾಡಿಕೊಂಡ್ರೂ ಮುಗಿಯೋದೇ ಇಲ್ಲ. ಸಣ್ಣ ಧೂಳು ಹಾಗೆ ಕಾಣಿಸ್ತಾನೆ ಇರುತ್ತೆ. ಇದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಹೊರ್ಗಡೆ ಕ್ಲೀನಾಗಿ ಕಸ ಗುಡಿಸ್ಕೊಳ್ಳೋಣ ಅಂತ ಬಂದೆ. ಇನ್ನು ಹೊರ್ಗಡೆ ಅಲ್ಲಿ ಫುಲ್ ಹೂವು ಇದೆ ಅಲ್ವಾ, ಆದರೂ ಎಷ್ಟು ಯಾವಾಗಲೂ ಉದುರುತ್ತಾನೆ ಇರುತ್ತೆ. ಆ ಕಡೆ ಅಷ್ಟೇ, ಈ ಕಡೆಗೆಲ್ಲ ಬರಲ್ಲ, ಗಾಳಿ ಆ ಕಡೆಗೇ ಜಾಸ್ತಿ ಇರುತ್ತೆ. ಹಾಗಾಗಿ ಕಸ ಗುಡಿಸೋದಕ್ಕೂ ಎಷ್ಟು ಹಿಂಸೆ ಆಗುತ್ತೆ ಹಗಲೊತ್ತು ಅಂದರೆ, ಅಷ್ಟು ಗಾಳಿ ಬರುತ್ತೆ. ನಾನು ಹಿಂಗೆ ಗುಡಿಸ್ಕೊತಾ ಇದ್ದರೆ ಈ ಕಡೆಗೆ ಎಳ್ಕೊಂಡೇ ಹೋಗ್ತಾ ಇರುತ್ತೆ. ಇನ್ನು ಎಲ್ಲ ಕಡೆ ಸಂಡೇ ಅಂದರೆ ಹಿಂಗೆ ಫುಲ್ಲು ಮನೆ ಕ್ಲೀನಿಂಗ್ ಇರುತ್ತೆ. ಎಲ್ಲ ಫುಲ್ ಓಪನ್ ಇರೋದ್ರಿಂದ ತುಂಬಾ ಡಸ್ಟ್ ಬರುತ್ತೆ. ಅಲ್ಲಿ ಎಷ್ಟು ಗುಡಿಸ್ಕೊಂಡ್ರು ಸಂದು ಮೂಲೆಯಲ್ಲಿ ಹೋಗಿ ಸೇರ್ಕೊಳ್ತಾನೆ ಇರುತ್ತೆ. ಇದೆರಡು ಗಿಡಗಳು ಕ್ಲೀನಾಗಿ ಎತ್ತಿಕ್ಬಿಟ್ಟು ಅಲ್ಲಿ ಕ್ಲೀನಾಗಿ ಗುಡಿಸ್ಕೊಂಡೆ. ಅಲ್ಲೂ ಸಂದಲ್ಲೂ ಇತ್ತು, ಅದನ್ನೆಲ್ಲ ತೆಗೆದುಕೊಂಡೆ. ನಾನು ಅದನ್ನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ಒಟ್ಟಿನಲ್ಲಿ ಇದನ್ನೆಲ್ಲ ಆಚೆ ಕಡೆ ಕ್ಲೀನಾಗಿ ಗುಡಿಸ್ಕೊಂಡೆ. ಫಸ್ಟು ಗುಡಿಸ್ಕೊಂಡು ಆಮೇಲೆ ನೀರು ಹಾಕ್ಕೊಳ್ತೀನಿ. ಮುಂಚೆನೇ ನೀರು ಹಾಕ್ಕೊಂಡ್ರೆ ಗುಡಿಸ್ಕೊಳ್ಳೋದಕ್ಕೆ ಆಗಲ್ಲ. ನಾನು 2-3 ಡೇಸ್ಗೊಂದ್ಸಲ ನೀರು ಹಾಕ್ತೀನಿ ಅಷ್ಟೇ ಆ ಪಾಟ್ಗಳಿಗೆ, ದಿನ ಹಾಕೋಕ್ಕೆ ಹೋಗಲ್ಲ. ಅದು ಜಾಸ್ತಿ ನೀರಾದ್ರೂ ಅದು ಗಿಡ ಒಂಥರ ಆಗೋಗ್ಬಿಡ್ತವೆ.
ಈ ಸೈಡ್ ಇಟ್ಟಿರೋದಕ್ಕೆ ಚೆನ್ನಾಗಾಗಿದೆ ಗಿಡಗಳು. ನನಗೆ ಎದ್ದಿದ ತಕ್ಷಣ ಗಿಡಗಳನ್ನ ನೋಡಬೇಕು ಅಂದರೆ ತುಂಬ ಇಷ್ಟ. ಇನ್ನು ಇವ್ರು ಹೋಗಿದ್ರು ಅಷ್ಟೊತ್ತಿಗೆ, ನಾನು ಇದೆಲ್ಲ ಮಾಡೋ ಅಷ್ಟರಲ್ಲಿ 10 ಗಂಟೆ 10:30 ಆಗಿತ್ತು ಟೈಮು. ಸರಿ ಇನ್ನು OTP ತೊಗೊಳಕ್ಕೆ ಹೇಳಿದ್ರು ಅಲ್ವಾ, ಕೂತ್ಕೊಂಡು ಮಾಡೋಣ ಅಂದ್ಬಿಟ್ಟು ತೊಗೊಂಡೆ. ಇನ್ನು ನನ್ನ ಮಗಳು ಬೇರೆ ಸ್ಕೂಲ್ಗೆ ಹೋಗಿದ್ಲು ಇವತ್ತು. ಇನ್ನು ಅವಳನ್ನ ಬೇರೆ ಕರ್ಕೊಂಬರೋದಕ್ಕೆ ಹೋಗಬೇಕು. ಅವಳನ್ನ 3 ಗಂಟೆಗೆ ಸ್ಕೂಲ್ ಬಿಡುತ್ತೆ. ಹಂಗನ್ಬಿಟ್ಟು ಬೇಗ 30 ಫೈಲ್ಸ್ ಇತ್ತು. ಬಟ್ ನಾನು ಅದನ್ನು 1:30ವರೆಗೂ ಒಂದು ಸ್ವಲ್ಪ ಮಾಡಿಕೊಂಡೆ, 1:45ವರೆಗೂ ಮಾಡಿಕೊಂಡೆ. ಅದಷ್ಟು ಮಾಡಿ ಮುಗಿಸೋ ಅಷ್ಟರಲ್ಲಿ ಅಲ್ಲಿ ಬೆಡ್ಶೀಟು ವಾಷಿಂಗ್ ಮಿಷಿನಲ್ಲಿ ಆಗೋಗಿತ್ತು. ಅದನ್ನು ಒಣಗಾಕ್ಬಿಟ್ಟು ಇನ್ನು ಮಿಕ್ಕಿದ್ದು ಇತ್ತಲ್ವ, ಬೆಡ್ ಕವರು ಮತ್ತು ದಿಮ್ ಕವರು ಅದನ್ನೆಲ್ಲ ಇನ್ನೊಂದು ಸಲ ವಾಷಿಂಗ್ ಮಿಷಿನಿಗೆ ಹಾಕ್ಕೊಂಡೆ. ಅದು ಒಂದಾದ್ಮೇಲೆ ಒಂದು ಹಾಕ್ಕೊತಾ ಇದ್ದರೆ ಅದ್ರ ಪಾಡಿಗೆ ಅದ್ರ ಕೆಲಸಗಳು ಮುಗಿತಾ ಇರುತ್ತೆ. ಎಳ್ನೀರು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಎಳ್ನೀರು ಬಂದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಎಳ್ನೀರ ಕುಡಿಯೋ ರೀತಿ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಕುಡಿದ್ರೆ ಇನ್ನೂ ಒಳ್ಳೆಯದು. ನಾನು ನೈಟೇ ಕೆಂಪುದು ಕಲ್ಸಕ್ಕರೆ ನೆನೆಸಿಟ್ಬಿಟ್ಟು ಎಳ್ನೀರನ್ನ ಕುಡಿತಾ ಇದ್ದೀನಿ. ಅದು ಕುಡಿಯೋದ್ರಿಂದ ಬಾಡಿಯಲ್ಲಿರೋ ಹೀಟ್ನೆಲ್ಲ ತೆಗೆದಾಕುತ್ತೆ. ರಾತ್ರಿಯೇ ನೆನೆ ಹಾಕಿರ್ತೀವಲ್ವ, ಮತ್ತು ಎಳ್ನೀರು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಬಟ್ ನಾನಿವತ್ತು ಡಿಫ್ರೆಂಟಾಗಿ ಕುಡಿದಿದ್ದೀನಿ. ಕೆಂಪುದು ಕಲ್ಸಕ್ಕರೆ ಖಾಲಿ ಆಗಿತ್ತು, ಹಾಗಾಗಿ ವೈಟದು ಕಲ್ಸಕ್ಕರೆನ ಬೆಳಗ್ಗೆ ನೆನೆ ಹಾಕ್ಕೊಂಡಿದ್ದೆ. ನಮ್ಮ ಮನೆಯವರು ನನಗೆ ಅದಕ್ಕೆ ಒಳಗಡೆ ಗಂಜಿ ಎಲ್ಲ ಇರುತ್ತೆ ಅಲ್ವಾ, ಅದನ್ನೆಲ್ಲ ಅದರಲ್ಲಿ ಮಿಕ್ಸ್ ಮಾಡಿ ಲೋಟದಲ್ಲಿ ಹಾಕಿಟ್ಟಿದ್ರು. ಅದೊಂಥರ ಸೂಪರಾಗಿ ಟೇಸ್ಟಿಯಾಗಿತ್ತು. ಬನ್ನಿ ಅದ್ಯಾವ ಥರ ಇತ್ತು ಅಂತ ತೋರಿಸ್ತೀನಿ, ನೋಡ್ಕೊಂಬರೋಣ. ಇನ್ನು ಇದು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಿ, ಬಟ್ ಇವತ್ತು ನಾನು ಬೇರೆ ಥರ ಕುಡಿತಾ ಇದ್ದೀನಿ. ನೋಡಿ, ಒಂದು 6 ಎಳ್ನೀರು ನಾನು ತಂದು ಇಟ್ಕೊಂಡಿದ್ದೀನಿ, ದಿನ ಒಂದೊಂದು ಕುಡಿಯೋದಕ್ಕೆ ಅಂದ್ಬಿಟ್ಟು. ಒಂದನ್ನು ಒಬ್ಬಳೇ ಕುಡಿಯೋಲ್ಲ, ನಾನು ನಮ್ಮ ಮನೆಯವರು ಇಬ್ಬರು ಸೇರ್ಕೊಂಡು ಕುಡಿತೀವಿ. ಬಟ್ ಇವತ್ತು ನಮ್ಮ ಮನೆಯವರು ಬೆಳಗ್ಗೆ ನೆನೆ ಹಾಕಿದ್ದು ಕಲ್ಸಕ್ಕರೆ ಖಾಲಿ ಆಗಿತ್ತು ಅಂದ್ಬಿಟ್ಟು ವೈಟದು ಕಲ್ಸಕ್ಕರೆ ಹಾಕಿದ್ದೆ. ಅವ್ರು ಅರ್ಧ ಕುಡಿದ್ಬಿಟ್ಟು ಇನ್ನು ಮಿಕ್ಕಿದ್ದು ಗಂಜಿ ಎಲ್ಲ ಎತ್ಬಿಟ್ಟು ನನಗೆ ಇದರಲ್ಲಿ ಇಟ್ಟಿದ್ರು. ಇದು ಕುಡಿಯೋದಕ್ಕೆ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಅದು ಸ್ವೀಟ್ ಕಲ್ಸಕ್ಕರೆ, ಬಿಳಿದು ಕಲ್ಸಕ್ಕರೆ ಹಾಕಿದ್ದೆ ಅಲ್ವಾ, ಹಂಗಾಗಿ ತುಂಬಾ ಚೆನ್ನಾಗಿತ್ತು. ನನಗೊಂಥರ ಇಷ್ಟ ಆಯಿತು. ಬಟ್ ಅದು ಜಾಸ್ತಿ ಇರಲಿಲ್ಲ, ಒಂದಕ್ಕೆ 40 ರೂಪಾಯಿ. ಆ ಗ್ಲಾಸಲ್ಲಿ 1 ಗ್ಲಾಸ್ ಬರುತ್ತೆ ಅಷ್ಟೇ ಎಳ್ನೀರು. ಅದರಲ್ಲಿ ಅವ್ರು ಅರ್ಧ ಗ್ಲಾಸ್ ಕುಡಿದ್ಬಿಟ್ಟು ನನಗೆ ಅರ್ಧ ಗ್ಲಾಸ್ ಇಟ್ಟೋಗಿದ್ರು. ನಾನು ಕೆಲಸಗಳನ್ನ ಮಾಡಿಕೊಂಡು ಕುಡಿಯೋದನ್ನೇ ಮರೆತೋಗ್ಬಿಟ್ಟಿದ್ದೆ. ಸರಿ ಅಂದ್ಬಿಟ್ಟು ಆಚೆ ಕಡೆ ನಾನು ಒಂಥರ ಒಂದೇ ಕಡೆ ನಿಂತ್ಕೊಂಡು ಕುತ್ಕೊಂಡು ಏನೂ ತಿನ್ನಲ್ಲ, ಏನೂ ಕುಡಿಯಲ್ಲ. ಹಿಂಗೆ ಆ ಕಡೆ ಈ ಕಡೆ ಓಡಾಡಿಕೊಂಡು ಎಲ್ಲ ಅದನ್ನು ಅಬ್ಸರ್ವ್ ಮಾಡ್ಕೊಂಡಿರ್ತೀನಿ. ಬಟ್ ಎಳ್ನೀರು ಮಾತ್ರ ತುಂಬಾ ಟೇಸ್ಟ್ ಆಗಿತ್ತು, ಯಾಕಂದರೆ ಅದು ಗಂಜಿನೂ ಮಿಕ್ಸ್ ಮಾಡಿ ಹಾಕಿದ್ರು ಅಲ್ವಾ, ಹಂಗಾಗಿ ನನಗೆ ಕುಡಿಯೋದಕ್ಕೆ ತುಂಬಾ ಇಷ್ಟ ಆಯಿತು. ನಾಳೆ ಇದೇ ಥರ ಇನ್ನೊಂದು ಸಲ ಮಾಡ್ಕೊಂಡು ಕುಡಿಬೇಕು ಅಂತ ಅಂದ್ಕೊಂಡು ಇನ್ನು ಸ್ನಾನ ಮಾಡ್ಕೊಬೇಕಿತ್ತು. ಅದಕ್ಕೆ ಎಲ್ಲ ತೆಗೆದ್ಬಿಟ್ಟು, ಎಷ್ಟು ಚಳಿ ಅಂದರೆ ಹೊರಗಡೆ ಹಾಗೆ ಬರೋದಕ್ಕೆ ಆಗಲ್ಲ. ಇನ್ನು ಗಿಡಗಳನ್ನೆಲ್ಲ ಆವಾಗವಾಗ ಅಬ್ಸರ್ವ್ ಮಾಡ್ತಾ ಇರ್ತೀನಿ ನಾನು. ನನ್ನ ಕೆಲಸನೇ ಅದು, ಗಿಡಗಳು ನೋಡೋದು. ಫ್ರೀ ಆದರೆ ಗಿಡಗಳನ್ನ ನೋಡ್ತೀನಿ. ಕೈಯೆಲ್ಲ ಆವಾಗಲೇ ಹೊಡೆಯೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಈ ಕೈ ಏನೋ ಗೊತ್ತಿಲ್ಲ, ಮುಂದೆಗಡೆ ತುಂಬ ನೋವು ಬರುತ್ತೆ. ಮುಂದೆ ಹಿಂಗೆ ಬಗ್ಗಿಸ್ತೀವಿ ಅಲ್ವಾ, ಅಲ್ಲಿ ತುಂಬ ನೋವಾಗುತ್ತೆ ಆವಾಗವಾಗ. ನನಗೆ ಏನಾಗಿದೆಯೋ ಅಂತ ಅಂದ್ಕೊಂಡು ಬೆಡ್ಶೀಟು ಆವಾಗಲೇ ಅದು ಎತ್ತಿಕ್ಕಿದ್ದೆ ಅಷ್ಟೇ, ಈ ಕಡೆ ಒಣಗಾಕೋದನ್ನು ಮರ್ತುಬಿಟ್ಟಿದ್ದೆ. ಸರಿ ಅದನ್ನು ಒಣಗಾಕೋಣ ಅಂದ್ಬಿಟ್ಟು ಒಣಗಾಕೊಂಡೆ. ಇದು ಬೆಡ್ಶೀಟು ನೋಡೋಕೆ ಹಿಂಗೆ ಕಾಣಿಸುತ್ತೆ, ತೆಳುವಿದೆ, ಬಟ್ ಬೇಗ ಒಣಕೊಳ್ಳುತ್ತೆ. ಅದು ಫುಲ್ ಡ್ರೈಗೆ ಹಾಕ್ಬಿಡ್ತೀನಿ ವಾಷಿಂಗ್ ಮಿಷಿನ್ಗೆ. ಅದು ಫುಲ್ ನೀರೆಲ್ಲ ಬಿಟ್ಟಿರುತ್ತೆ. ಚೆನ್ನಾಗಿ ಬಿಸಿಲಿದ್ರೆ ಒಂದು 2-3 ಅವರ್ಗೆಲ್ಲ ಒಣಕೊಂಬಿಡುತ್ತೆ. ಇನ್ನು ಅದು ಕ್ಲೀನಾಗಿ ಒಣಗಬೇಕು. ಒಣಗಿಲ್ಲ ಅಂದರೆ ಒಂಥರ ಬೂಸ್ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ಲೆಲ್ಲ ಇದ್ದರೆ ರಗ್ಗಳನ್ನ ಹೊಚ್ಕೊಳ್ಳೋದಕ್ಕೆ ಆಗಲ್ಲ. ನಾನು ಬೇಗ ಗಾಳಿ ಆಡ್ಕೊಂಡು ಒಣಕೊಂಡ್ಲಿ ಅಂದ್ಬಿಟ್ಟು 2 ತಂತಿ ಮೇಲೆ ಹಾಕ್ಬಿಟ್ಟು ಕ್ಲಿಪ್ ಹಾಕಿದೆ. ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಫ್ರೆಶ್ ಆಗಿ ಆವಕಡ ಬಟರ್ಫ್ರೂಟ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅನ್ನಿಸ್ತು. ಅದಕ್ಕೆ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಹಾಗೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಶಿವಣ್ಣ ಅಂತ, ಅವರು ಜಡೆ ಹಾಕ್ಕೊಂಡು ವ್ಲಾಗ್ ಮಾಡಿ ಅಂತ ಹೇಳಿದ್ರು. ಜಡೆ ಹಾಕ್ಕೊಳ್ಳೋದಕ್ಕೆ ಕಷ್ಟ ಏನಿಲ್ಲ ಶಿವಣ್ಣ, ಕೂದಲು ತುಂಬಾ ಸಣ್ಣ ಇದೆ, ಸೊ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಜಡೆ ಹಾಕ್ಕೊಳ್ಳಲ್ಲ ನಾನು ಜಾಸ್ತಿ. ಮತ್ತು ನನಗೆ ಹೆಡ್ ಪೈನ್ ಬರುತ್ತೆ, ಹಾಗಾಗಿ ಕೂದಲನ್ನ ಜಾಸ್ತಿ ಫ್ರೀನೇ ಬಿಡ್ತೀನಿ ನಾನು. ಆದಷ್ಟು ಜಾಸ್ತಿ ತಲೆನೋವು ಬರ್ತಾ ಇರುತ್ತೆ ಅಲ್ವಾ, ಈ ಜಡೆ ಎಲ್ಲ ಹಾಕ್ಕೊಂಡ್ರೆ ನನಗೆ ಕೂದಲು ಒಂಥರ ಕಿತ್ತಂಗೆ ಆಗುತ್ತೆ, ಎಳ್ದು ಇಟ್ಕೊಂಡಿರೋ ಥರ ಇರುತ್ತೆ. ಅದಕ್ಕೆ ನಾನು ಜಡೆ ಹಾಕ್ಕೊಡಲ್ಲ. ಓಕೆ, ಇವತ್ತು ತಲೆ ತಳ್ದಿದ ತಕ್ಷಣ ಜಡೆ ಹಾಕಿದ್ದೀನಲ್ವ, ಸ್ವಲ್ಪ ದಪ್ಪ ಕಾಣಿಸ್ತಾ ಇದೆ. ಹೇರ್ ಫಾಲು ತುಂಬಾ ಆಗ್ತಾ ಇದೆ. ಓಕೆ, ನಿಮಗೋಸ್ಕರ ಜಡೆ ಹಾಕಿ ವಿಡಿಯೋ ಮಾಡಿದ್ದೀನಿ, ನೋಡಿ. ವಿಡಿಯೋನ ನೋಡಿದ್ರೆ ತಪ್ಪದೆ ಕಮೆಂಟ್ ಮಾಡಿ ಶಿವಣ್ಣ. ಬನ್ನಿ ಯಾವ ಕಡೆ ಜ್ಯೂಸ್ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ.
ಇನ್ನು ಬಟರ್ ಫ್ರೂಟು ಇದು ತೊಗೊಬಂದು ಒಂದು 4-5 ದಿನ ಆಗಿತ್ತು, ಮರ್ತೋಗ್ಬಿಟ್ಟಿದ್ದೆ. ಸರಿ ಇದನ್ನು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ತೊಗೊಂಬಂದೆ. ಅದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡೆ. ಇದು ಹಾಗೆ ತಿನ್ನೋದಕ್ಕಾಗಲ್ಲ, ಹಣ್ಣು ಫುಲ್ಲು ಸಪ್ಪೆ ಇರುತ್ತೆ. ನಾನು ಅದಕ್ಕೆ ಒಂದು 4-5 ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. 2 ಗ್ಲಾಸ್ ಮಾಡ್ಕೊಂಡಿದ್ದು, ಇವ್ರಿಗೊಂದು ಗ್ಲಾಸು ನನಗೊಂದು ಗ್ಲಾಸು ಅಂದ್ಬಿಟ್ಟು ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಲು ಬೇಕಾದರೂ ಹಾಕ್ಕೋಬೋದು, ನೀರು ಬೇಕಾದರೂ ಹಾಕ್ಕೊಬೋದು. ಹಾಲು ಕುಡಿಯಲ್ಲ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಬೋದು. ಮತ್ತು ಐಸ್ ಕ್ರೀಮು ನನ್ನ ಹತ್ರ ಬಟರ್ ಸ್ಕಾಚ್ ಇರಲಿಲ್ಲ. ನನ್ನ ಮಗಳು ವೆನಿಲಾ ಐಸ್ ಕ್ರೀಮ್ ತಂದುಬಿಟ್ಟಿದ್ಲು. ಬಟರ್ ಸ್ಕಾಚ್ ಐಸ್ ಕ್ರೀಮ್ ಹಾಕ್ಕೊಂಡ್ರೆ ಇನ್ನೂ ಸಖತ್ತಾಗಿರುತ್ತೆ. ನನಗೆ ಬಟರ್ ಸ್ಕಾಚ್ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ. ಇನ್ಯಾವುದೂ ಅಷ್ಟು ತಿನ್ನಲ್ಲ. ವೆನಿಲಾ ಅದು ಬಿಟ್ಟರೆ ಬಟರ್ ಸ್ಕಾಚ್ ಎರಡನ್ನೇ ತಿನ್ನೋದು. ನನ್ನ ಮಗಳು ಸದ್ಯಕ್ಕೆ ಇದು ಸಿಕ್ಕಿತ್ತು ಅಂದ್ಬಿಟ್ಟು ಇದನ್ನು ತೊಗೊಬಂದು ಕೊಟ್ಟಿದ್ಲು ಐಸ್ ಕ್ರೀಮ್ನ. ಸರಿ ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಬೇಕು ಮಿಕ್ಸಿಯಲ್ಲಿ. ಫಸ್ಟಿಗೆ ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಫಸ್ಟು ನೀರು ಹಾಕ್ದಿರ ಹಾಗೆ ರುಬ್ಕೊಳ್ಳಿ. ಆಮೇಲೆ ಅದ್ರ ತಿಕ್ನೆಸ್ ನೋಡಿಕೊಂಡು ನೀರು ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೊಬಾರ್ದು, ಅದು ಗಟ್ಟಿನೇ ಇರಬೇಕು. ಬಟರ್ ಫ್ರೂಟ್ ಅಂತ ಹೆಸರೇ ಇದೆ ಅಲ್ವಾ, ಬೆಣ್ಣೆ ಥರನೇ ಇರುತ್ತೆ ಅದು. ಟೇಸ್ಟ್ ಏನೂ ಇರಲ್ಲ, ಒಟ್ಟಿನಲ್ಲಿ ಬೆಣ್ಣೆ ಥರನೇ ಇರುತ್ತೆ. ಅದನ್ನು ನೀವು ಹೆಂಗೆ ಬೇಕಾದರೂ ಯೂಸ್ ಮಾಡ್ಕೊಬೋದು. ನಾನು ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕುಡಿಯೋದಕ್ಕೆ ರೆಡಿ ಮಾಡಿಕೊಂಡೆ. ಜ್ಯೂಸ್ ಮಾತ್ರ ಸಖತ್ತಾಗಿತ್ತು. ಈ ಥರ ಐಸ್ ಕ್ರೀಮ್ ಹಾಕ್ಕೊಂಡು ಕುಡಿದ್ರೆ ಸೂಪರಾಗಿರುತ್ತೆ. ಸರಿ ಜ್ಯೂಸ್ ಕುಡಿದ್ಬಿಟ್ಟು ಇನ್ನು ಸ್ಕೂಲ್ ಹತ್ರ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಸ್ನಾನ ಮಾಡಿಕೊಂಡು ರೆಡಿ ಆಗೋಣ ಅಂತ ರೆಡಿ ಆದೆ. ನಾನೇನು ಮೇಕಪ್ ಎಲ್ಲ ಅಷ್ಟೊಂದು ಮಾಡ್ಕೊಳಕ್ಕೆ ಹೋಗಲ್ಲ. ಜಸ್ಟ್ ಒಂದು ಕ್ರೀಮ್ ತೊಗೊಂಡಿದ್ದೀನಿ ಇವಾಗ ಹೊಸ್ದಾಗಿ ಒಂದು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ. ಅದೊಂದು ಹಚ್ಕೊಳ್ತೀನಿ ಅಷ್ಟೇ. ಅದು ಹಚ್ಕೊಂಡಿಲ್ಲ ಅಂದರೆ ಬರೀ ಆಲೋವೆರಾ ಜೆಲ್ ಹಾಕ್ಕೊತೀನಿ ಅಷ್ಟೇ. ಸುಮ್ಮನೆ ಸಿಂಪಲ್ಲಾಗಿ ಒಂದು ಬಿಂದಿ ಇಟ್ಕೊಂಡು ತಲೆ ಬಾಚ್ಕೊತಿದ್ದೀನಿ. ಇನ್ನು ತಲೆ ಟೈಮ್ ಇರಲಿಲ್ಲ ನನಗೆ, ಒಣಗಿಸೋದಕ್ಕೂ ಟೈಮ್ ಇರಲಿಲ್ಲ. ಟೈಮ್ ಆವಾಗಲೇ 2:15 ಆ ಥರ ಆಗಿತ್ತು. ಸ್ಕೂಲ್ ಹತ್ರ 3 ಗಂಟೆಗೆ ಹೋಗಬೇಕು. ನನ್ನ ಮಗಳು ಸ್ಕೂಲು 3 ಗಂಟೆಗೆ ಬಿಡುತ್ತೆ. ಒಂದೊಂದು ದಿನ ಒಂದೊಂದು ಟೈಮ್ ಇರುತ್ತೆ ಅವಳದು. ಬಾಚ್ಕೊಂಡೆ. ತಲೆ ಏನೋ ಸಿಕ್ಕಾಬಟ್ಟೆ ಉದುರುತ್ತಾ ಇದೆ ಕೂದಲು, ಬಟ್ ಅಷ್ಟೇ ಕೂದಲು ಹುಟ್ಟಿದೆ. ಒಂದು ಕಡೆ ಆ ಖುಷಿ, ಒಂದು ಕಡೆ ಉದುರುತ್ತಾ ಇದೆಯಲ್ಲ ಅನ್ನೋ ಖುಷಿ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನ್ನ ಕೂದಲು ವಿಷಯದಲ್ಲಿ. ಸರಿ ಜಾಸ್ತಿ ತಲೆ ಕೆಡಿಸ್ಕೊಂಡ್ರೆ ಇನ್ನೂ ಉದುರೋಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಕೈಗೆಲ್ಲ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ. ನಂದು ತುಂಬಾ ಡ್ರೈ ಸ್ಕಿನ್ನು, ಹಾಗಾಗಿ ಯಾವುದೇ ಬಾಡಿ ಲೋಷನ್ಸ್ ಎಲ್ಲ ಯೂಸ್ ಮಾಡಿದ್ರೂ ಮತ್ತೆ ಅದು ಡ್ರೈ ಆಗಿಬಿಡುತ್ತೆ. ಅದಕ್ಕೆ ನಾನು ಫಸ್ಟು ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡ್ಕೊತೀನಿ ಕೈಗೆ ಕಾಲಿಗೆ ಎಲ್ಲನೂ. ಅದಂದರೆ ಚೆನ್ನಾಗಿರುತ್ತೆ, ಬೇಗ ಡ್ರೈ ಆಗಲ್ಲ ಅಂದ್ಬಿಟ್ಟು ಆ ಥರ ಕೊಬ್ಬರಿ ಎಣ್ಣೆನೇ ನಾನು ಯೂಸ್ ಮಾಡೋದು. ಆಮೇಲೆ ಬೇಕು ಅಂದರೆ ಇದು ಹಾಕ್ಕೊತೀನಿ. ಇನ್ನು ಈ ಬೆಡ್ಶೀಟ್ಗಳು ಆಗಿತ್ತು, ಇದನ್ನು ಒಣ ಹಾಕ್ಕೊಂಡೆ ನಾನು. ಜ್ಯೂಸ್ ಎಲ್ಲ ಕುಡ್ದಿದ್ದಾಯಿತು. ಇನ್ನು ಮಧ್ಯಾಹ್ನ ಲಂಚ್ ಏನೂ ಮಾಡ್ಕೊಂಡಿಲ್ಲ ನಾನು. ಇವರು ಹೊರಗಡೆ ಹೋಗಿದ್ದಾರೆ. ನನ್ನ ಮಗಳು ಸ್ಕೂಲ್ಗೆ ಹೋಗಿದ್ದಾಳೆ ಅಲ್ವಾ, ನಾನು ಕೆಲಸ ಎಲ್ಲ ಮಾಡ್ಕೊಂಡಿದ್ದೆ. ಕೆಲಸ ಮಾಡಿ ಮುಗಿಸೋ ಅಷ್ಟರಲ್ಲಿ 1:45 ಆಯಿತು. 1:45 ಆಮೇಲೆ ಸ್ನಾನ ಮಾಡಿಕೊಂಡು ಹಿಂಗೆ ರೆಡಿಯಾಗಿ ಇದು ವಿಡಿಯೋ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇಷ್ಟೊತ್ತಾಗಿದೆ. ಅಷ್ಟೇ, ಹೊರ್ಗಡೆನೇ ಏನಾದರೂ ಬರಬೇಕಾದ್ರೆ ಏನಾದರೂ ತಿನ್ಕೊಂಬರ್ತೀನಿ. ಏನು ತಿಂದೆ ಅಂತ ನಾನು ಮೀಡಿಯಾದಲ್ಲಿ ತೋರಿಸ್ತೀನಿ ನಿಮಗೆ. ಓಕೆ, ನೀವು ನಿಮ್ಮ ಸಂಡೇನ ಯಾವ್ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತೀರಾ, ಯಾರ ಜೊತೆ ಹೆಂಗೆ ಮಾಡ್ತೀರಾ ಅಂದ್ಬಿಟ್ಟು ನನಗೆ ನನ್ನ ವೀಡಿಯೋ ನೋಡಿದರೆ ತಪ್ಪದೆ ಕಮೆಂಟ್ ಮಾಡಿ. ಬನ್ನಿ, ನನ್ನ ಮಗಳನ್ನ ಕರ್ಕೊಂಬರ್ಬೇಕು, ಹೋಗೋಣ ಸ್ಕೂಲ್ ಹತ್ರ. ಇನ್ನು ಸ್ಕೂಲ್ ಹತ್ರ ಹೋಗೋದಕ್ಕೆ ರೆಡಿ ಆದೆ. ಕೀ ತೊಗೊಂಡು ಇಷ್ಟು ರೆಡಿ ಆಗಿದ್ದೀನಿ. ಇಷ್ಟು ಬಟ್ಟೆಗಳನ್ನೆಲ್ಲ ಎಷ್ಟು ಒಣ ಹಾಕ್ಕೊಂಡಿದ್ದೀನಿ. ಇನ್ನು ಮಗಳನ್ನು ಸ್ಕೂಲಿಂದ ಕರ್ಕೊಂಬಂದೆ. ಅವಳಿಗೂ ಅರ್ಜೆಂಟಿಗೆ ಬೆಳಗ್ಗೆ ಮೊಸರನ್ನ ತೊಗೊಂಡೋಗಿದ್ಲು. ಸರಿ, ಅವಳು ನನಗೆ ಐಸ್ ಕ್ರೀಮ್ ಬೇಕಮ್ಮ ಅಂತ ಅಂದ್ಲು. ಬಟರ್ ಸ್ಕ್ರಾಚ್ ಐಸ್ ಕ್ರೀಮು ಇಬ್ಬರೂ ತೊಗೊಂಡ್ವಿ, ಇಬ್ಬರೂ ತಿಂದ್ವಿ. ಮತ್ತು ಮಸಾಲೆ ದೋಸೆ ಬೇಕು ಅಂತ ಅಂದ್ಲು. ಅವಳಿಗೆ ಏನು ಬೇಕು ಅದನ್ನೇ ಕೊಡಿಸ್ದೆ. ನನಗೆ ಬೇಬಿಕಾರ್ನ್ ಮಂಚೂರಿ ಅಂದರೆ ತುಂಬ ಇಷ್ಟ. ಅದಕ್ಕೆ ನಾನೊಂದು ಪ್ಲೇಟ್ ಬೇಬಿಕಾರ್ನ್ ಮಂಚೂರಿ ತೊಗೊಂಡೆ. ಇಬ್ಬರೂ ತಿನ್ಕೊಂಡ್ವಿ. ಅವಳು ಬೇಬಿಕಾರ್ನ್ ಮಂಚೂರಿ ನನ್ನ ಮಗಳೇನು ತಿನ್ನಲಿಲ್ಲ. ಸರಿ ತಿನ್ಕೊಂಡು ಮನೆ ಹತ್ರ ಬಂದರೆ ಈ ಅಕ್ಕಿ ಫುಲ್ ಹವಾ ಇದ್ರದ್ದು ಫುಲ್ಲು ಗಿಡಗಳ ಹತ್ರ ಎಲ್ಲ ಬಂದು ಡ್ಯಾನ್ಸ್ ಮಾಡ್ತಾ ಇರುತ್ತೆ. ಏನಿಲ್ಲ ಅಂದರೂ ಒಂದು 7-8 ಇತ್ತು. ಇದೊಂದೇ ನನ್ನ ಕೈಗೆ ಸಿಕ್ಕಿದ್ದು ವೀಡಿಯೋ ಮಾಡ್ಕೊಳ್ಳೋದಕ್ಕೆ. ಇನ್ನೆಲ್ಲನೂ ಪರ್ರ್ ಅಂತ ಆರೋಯ್ತು. ನನಗೆ ಈ ಪಕ್ಷಿಗಳನ್ನ ನೋಡೋದೇ ಒಂದು ಖುಷಿ ನಮ್ಮ ಮನೆ ಹತ್ರ. ನಾನು ಆದಷ್ಟು ಎಲ್ಲದನ್ನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲ್ಲ. ಯಾಕಂದರೆ ವೀಡಿಯೋ ಮಾಡ್ಕೊಳಕ್ಕೆ ಹೋದರೆ ಅದು ಗೊತ್ತಾಗ್ಬಿಡುತ್ತೆ ಅಲ್ವಾ, ನಾವು ಸೌಂಡ್ಗಳನ್ನ ಮಾಡಿದ್ರೆ ಹಾರೋಗ್ಬಿಡುತ್ತೆ. ಇನ್ನು ನೋಡಿ, ಇಲ್ಲೊಂದು ಕೂತಿದೆ ಬೇವಿನ ಮರದ ಮೇಲೆ. ಈ ಅಕ್ಕಿಗಳು ಇವು ಬೇಲಿ ಅಕ್ಕಿ ಅಂತೀವಿ ನಮ್ಮ ಕಡೆ, ಇಲ್ಲೇನಂತಾರೋ ಗೊತ್ತಿಲ್ಲ ನನಗೆ. ನೋಡಿ, ಇಲ್ಲೊಂದು ಕೂತಿದ್ದಾನೆ ಆ ಸಂದಲ್ಲಿ. ಸರಿ, ಇವ್ರನ್ನ ನೋಡೋದೇ ಆಗುತ್ತೆ ನನಗೆ. ಸರಿ, ಮತ್ತೆ ಕೆಲಸ ಇತ್ತು. ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಸ್ಕೂಲ್ ಹತ್ರ ಹೋಗಿ ಫುಲ್ ಡಸ್ಟ್ ಎಲ್ಲ ಅಂಟಿಸ್ಕೊಂಡು ಬಂದಿದ್ದಾಯಿತು. ನನ್ನ ಕೆಲಸ ಇನ್ನೂ ಮುಗ್ದಿಲ್ಲ. ಇನ್ನು OTP ತೊಗೊಳೋದು ಬಾಕಿ ಇದೆ. ಇನ್ನೊಂದು ಅರ್ಧ ಗಂಟೆ 1 ಅವರ್ ಆಗುತ್ತೆ. 30 ಫೈಲ್ಸ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡಿದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಬನ್ನಿ, ನನ್ನ ಮಗಳು
ಏನು ಅವಳು ಬರ್ಡೇಗೆ ಡ್ರೆಸ್ ಆರ್ಡ್ರ್ ಮಾಡಬೇಕಂತೆ, ಎಲ್ಲ ಕಾರ್ಟ್ಗೆ ಹಾಕ್ತಾ ಇದ್ದಾಳೆ. ಹಾಕು ಅಂತ ಹೇಳಿದ್ದೀನಿ, ಆಗ್ತಾ ಇದ್ದಾಳೆ. ಅವಳದು ನೆಕ್ಸ್ಟ್ ಮಂತ್ 6th ಬರ್ತ್ಡೇ ಇದೆ. ಅವಳಿಗೆ ಡ್ರೆಸ್ ಸೈಜ್ಗಳು ಮತ್ತು ಅವಳಿಗೆ ಫ್ರಾಕ್ಗಳೆಲ್ಲ ಅಷ್ಟು ಸರಿಯಾಗಿ ಸಿಗೋದೇ ಇಲ್ಲ, ಅವಳು ಏಜ್ಗೆ ಆ ಥರನೋ ಏನೋ ಗೊತ್ತಿಲ್ಲ. ಸೊ ಅದಕ್ಕೆ ಮೀಶೋದಲ್ಲಿ ನೋಡ್ತೀನಿ ಆರ್ಡ್ರ್ ಮಾಡಿಕೊಡು ಅಂತ ಹೇಳ್ತಾ ಇದ್ದಾಳೆ. ಸೊ ಮಾಡ್ತಾ ಇದ್ದಾಳೆ ಆರ್ಡ್ರ್ ಮಾಡಿಸ್ತಿಲ್ಲ, ಕಾರ್ಟ್ಗೆ ಹಾಕು ಅಂತ ಹೇಳಿದ್ದೀನಿ. ಅವ್ರ ಅಪ್ಪ ಬಂದಮೇಲೆ ತೋರಿಸ್ಬಿಟ್ಟು ಯಾವ್ದು ಚೆನ್ನಾಗಿರುತ್ತೆ ಅದನ್ನು ಮಾಡಬೇಕು. ಓಕೆ ಬನ್ನಿ ಕೆಲಸ ಮಾಡೋಣ. 30 ಫೈಲ್ಸ್ ಅಂತ ಹೇಳಿದೆ ಅಲ್ವಾ, ಇನ್ನು 5 to 6 ಫೈಲ್ಸ್ ಇತ್ತು. ಅದನ್ನು ಮಾಡೋಣ ಅಂದ್ಬಿಟ್ಟು ಕೂತ್ಕೊಂಡೆ. ಅದನ್ನು ಮಾಡಿಬಿಟ್ಟು ಮತ್ತೆ ಒಂದು ಗ್ಲಾಸ್ ಟೀ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಒಳಗಡೆ ಬಂದೆ. ಇನ್ನು ಸ್ವೀಟ್ ಕಾರ್ನ್ ತೊಗೊಂಬಂದಿದ್ದು ಒಂದು ಹಾಗೆ ಇತ್ತು. ಸ್ವೀಟ್ ಕಾರ್ನ ಈ ಕಡೆ ಸೈಡಿಗೆ ಇಟ್ಬಿಟ್ಟು ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಬಂದೆ. ಟೀ ನನ್ನ ಮಗಳು ಕುಡಿತಾಳೋ ಇಲ್ವೋ ಗೊತ್ತಿಲ್ಲ, ನನಗೆ ಮಾಡಿಕೊಂಡು ಆಚೆ ಕಡೆ ಬಂದೆ. ಇನ್ನು ವಾಷಿಂಗ್ ಮಿಷಿನ್ನು ಬೇರೆ ಬಟ್ಟೆ ಇತ್ತು, ಅದನ್ನು ಹಾಕಿಬಿಟ್ಟು ಆಚೆ ಕಡೆ ಬಂದೆ ಟೀ ಕುಡಿಯೋಣ ಅಂದ್ಬಿಟ್ಟು. ನೋಡಿ ಇನ್ನೂ ಇಷ್ಟು ಬಟ್ಟೆಗಳಿದೆ ಒಣಗಾಕೋದಕ್ಕೆ. ಇಷ್ಟು ಬಟ್ಟೆ ಸದ್ಯಕ್ಕೆ ಒಣ ಹಾಕಿದ್ದೀನಿ. ಈ ಕಡೆ ಎಲ್ಲ ನಿಂತ್ಕೊಂಡು ಈ ಕಡೆ ಟೀ ಕುಡ್ಕೊಂಡು ನಿಂತ್ಕೊಂಡೆ ನಾನು. ಬನ್ನಿ ಟೀ ಕುಡಿಯೋಣ. ಬೆಲ್ಲಕ್ಕಿ ರೂಢಿ ಮಾಡ್ಕೊತಾ ಇದ್ದೀನಿ. ಏನು ಸಕ್ಕರೆ ಜಾಸ್ತಿ ತಿಂದರೆ ಏನು ಗ್ಲೋಯಿಂಗ್ನೆಸ್ ಕಡಿಮೆ ಆಗುತ್ತಂತೆ, ಅಂದರೆ ಜಾಸ್ತಿ ಒಳ್ಳೆಯದು ಅಲ್ಲ ಅಂತೆ ಆರೋಗ್ಯಕ್ಕೆ. ಹಾಗಾಗಿ ಬೆಲ್ಲದ್ದು ಟೀ ಕುಡಿಯೋದನ್ನು ಅಭ್ಯಾಸ ಮಾಡ್ಕೊತಾ ಇದ್ದೀನಿ. ಹೇರ್ ಉದುರುತ್ತೆ ಅಂತ ಹೇಳಿದೆ ಅಲ್ವಾ, ಕೂದಲು ತುಂಬಾ ಇದೆ ನೋಡಿ, ಈ ಥರ ಬಾಚಿದ್ರೆ ಗೊತ್ತಾಗುತ್ತೆ. ಶಿವಣ್ಣ ಹೇಳಿದ್ದಕ್ಕೆ ಜಡೆ ಹಾಕ್ಕೊಂಡಿದ್ದೀನಿ. ನಾಟ್ ಬ್ಯಾಡ್, ಅದೇ ತುಂಬ ಸಣ್ಣ ಕಾಣಿಸುತ್ತೆ ಅಷ್ಟೇ. ನನಗೆ ಈವ್ನಿಂಗ್ ಟೈಮ್ ಟೀ ಕುಡಿದ್ರೇ ಮೈಂಡ್ ಒಂಥರ ರಿಲೀಫ್ ಆಗುತ್ತೆ. ಇನ್ನು ಕೆಲಸ ಬೇಜಾನಿದೆ, ಬಟ್ಟೆ ಒಣಗಾಕಬೇಕು, ಪಾತ್ರೆ ಇದೆ ವಾಶ್ ಮಾಡಬೇಕು, ಬೆಡ್ ಕವರ್ ಚೇಂಜ್ ಮಾಡಬೇಕು. ಅದನ್ನು ಒಣಗಿಲ್ಲ, ಹಾಗಾಗಿ ಸುಮ್ಮನೆ ಇದ್ದೀನಿ. ಅದನ್ನು ಕೆಳಗಡೆ ಹಾಕಿಬಿಟ್ಟು ಆಮೇಲೆ ನಾನು ಬೆಡ್ ಕವರ್ನ ಹಾಕೋದು. ಹಾಗಾಗಿ ಆಮೇಲೆ ಊಟಕ್ಕೆ ರೆಡಿ ಮಾಡ್ಕೊಬೇಕು. ಫುಲ್ ಬ್ಯುಸಿ. ನೋಡೋಣ, ಆದರೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಇದನ್ನೇ ಎಂಡ್ ಮಾಡಿದ್ರು ಮಾಡ್ತೀನಿ. ಊಟಕ್ಕೆ ಏನು ಪ್ರಿಪೇರ್ ಮಾಡ್ತೀನೋ ಗೊತ್ತಿಲ್ಲ, ನೋಡೋಣ. ಆದರೆ ವಿಡಿಯೋ ಮಾಡ್ಕೊತೀನಿ. ಎಲ್ಲದನ್ನು ವಿಡಿಯೋ ಮಾಡಿಕೊಂಡು ತೋರಿಸೋದಕ್ಕೂ ಕಷ್ಟ ಆಗುತ್ತೆ. ನೋಡಿ ಕೂದಲು ಎಷ್ಟು ಇದೆ, ಈ ಥರ ಬಾಚಿದ್ರೆ ಕಾಣಿಸುತ್ತೆ, ಇಲ್ಲಾಂದರೆ ಕಾಣಿಸಲ್ಲ ಅಷ್ಟು. ಯಾರ್ಯಾರಿಗೆ ಬೆಲ್ಲದ ಟೀ ಇಷ್ಟ, ಯಾರಿಗೆ ಸಕ್ಕರೆ ಟೀ ಇಷ್ಟ ಹೇಳಿ. ನಾನು ಸಕ್ಕರೆ ಟೀನೇ ಇಷ್ಟ, ಬಟ್ ಇವಾಗ ಇದನ್ನು ರೂಢಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಕಷ್ಟಪಟ್ಟು ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಖಾಲಿಯಾಗಿತ್ತು, ಬೆಲ್ಲ ಇತ್ತಲ್ವ. ಸೊ ನೋಡೋಣ, ಟ್ರೈ ಮಾಡೋಣ, ಅಡ್ಜಸ್ಟ್ ಆಗೋಣ ಅಂತ ಅಡ್ಜಸ್ಟ್ ಆಗ್ತಾಯಿದ್ದೀನಿ. ಫಸ್ಟೆಲ್ಲ ಬೆಲ್ಲದ್ದೇನೆ ಕಾಫಿ ಟೀ ಎಲ್ಲ ಕುಡಿತಾ ಇದ್ದಿದ್ದು, ಇವಾಗ ಸಕ್ಕರೆಗೆ ಅಡ್ಜಸ್ಟ್ ಆಗಿರೋದು. ಅದೇನೋ ಹೇಳ್ತಾರಲ್ಲ, ಓಲ್ಡ್ ಈಸ್ ಗೋಲ್ಡ್ ಅಂದ್ಬಿಟ್ಟು. ಮತ್ತು ನಾವು ಹಳೆ ಕಾಲಕ್ಕೆ ಹೋದರೆ ನಾವು ಚೆನ್ನಾಗಿರ್ತೀವಿ, ಆರೋಗ್ಯನೂ ಚೆನ್ನಾಗಿರುತ್ತೆ, ದೇಶನೂ ಚೆನ್ನಾಗಿರುತ್ತೆ. ಜಾಸ್ತಿ ಇಂಪ್ರೂವ್ಮೆಂಟ್ ಅಂದ್ಬಿಟ್ಟು ಜಾಸ್ತಿ ಅಪ್ಡೇಟ್ ಆಗಿ ಅದು ಇನ್ನೇನೇನೇನೋ ಆಗೋಗ್ತಾ ಇದೆ. ಸ್ವಲ್ಪ ಅದೆಲ್ಲ ಕಮ್ಮಿ ಆಗಬೇಕು ಅಂದರೆ ಸ್ವಲ್ಪ ಓಲ್ಡ್ಗೆ ಹೋದ್ರೇ ಚೆನ್ನಾಗಿರುತ್ತೆ. ಓಲ್ಡ್ ಮೆಮೊರೀಸ್ ಎಲ್ಲ ಮತ್ತೆ ಹಳೆ ಕಾಲನ ಇವಾಗಿಗೆ ಜಾರಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನಾನು ಮೊದಲೇ ಹೇಳ್ದಾಗೆ ಒಂದು ಕಡೆ ನಿಂತ್ಕೊಂಡು ಕುತ್ಕೊಂಡು ಟೀ ಎಲ್ಲ ಕುಡಿಯಲ್ಲ. ಟೀ ಮಾತ್ರ ಹಿಂಗೆ ಹೊರಗಡೆ ಬಂದು ಆ ಕಡೆ ಪ್ರಾಣಿಗಳಿದ್ರೆ, ಪ್ರಾಣಿ ಅಂದರೆ ನಾಯಿ ಒಂದೇ ಕಾಣಿಸೋದು, ಇನ್ಯಾವುದು ಕಾಣಿಸಲ್ಲ. ಪಕ್ಷಿಗಳು ತುಂಬ ವೆರೈಟೀಸ್ ಬರುತ್ತೆ. ಅಲ್ಲಿ ಬೇವಿನ ಮರ, ಸಂಕೆ ಮರ, ಆ ಕಡೆ ಅರಳಿ ಮರ ಇದೆ ಅಲ್ವಾ ದೊಡ್ಡದು, ಹಾಗಾಗಿ ಪ್ಯಾರೆಟ್ ಎಲ್ಲ ಬರುತ್ತೆ. ಅದು ಯಾವಾಗಲೂ ಅಲ್ಲಿರುತ್ತೆ, ಅದನ್ನು ಅಬ್ಸರ್ವ್ ಮಾಡಿಕೊಂಡೇ ಇರ್ತೀನಿ. ಇನ್ನು ಈ ಕಡೆ ಬಂದರೆ ರೋಡ್ ಸೈಡು, ಎಲ್ಲ ಕಡೆ ಈ ಸೈಡ್ ನಿಂತ್ಕೊಂಡ್ರೆ ಜಾಸ್ತಿ ಗಿಡಗಳನ್ನ ಅಬ್ಸರ್ವ್ ಮಾಡ್ತೀನಿ. ಹಾಗೆ ಮುಂದಕ್ಕೆ ನೋಡಿದರೆ ಸಣ್ಣ ಸಣ್ಣ ಹಕ್ಕಿಗಳೆಲ್ಲ ಇರುತ್ತೆ, ಅದನ್ನೆಲ್ಲ ನೋಡ್ಕೊಂಡಿರ್ತೀನಿ. ಹಾಗೆ ಗಿಡಗಳಿಗೆ ಏನಾದರೂ ನೋಡಬೇಕಾ ಅಂದ್ಬಿಟ್ಟು ಅಬ್ಸರ್ವ್ ಮಾಡ್ಕೊಂಡಿರ್ತೀನಿ. ಹೀಗೆ ನಾನು ಟೀ ಕುಡಿಯೋದು. ನೀವು ಯಾವ್ಯಾವ ಥರ ಟೀ ಕುಡಿತೀರಾ, ಯಾವ್ಯಾವ ಆ್ಯಂಗಲಲ್ಲಿ ಟೀ ಕುಡಿತೀರಾ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಇನ್ನು ಈ ಕಡೆ ಬಂದರೆ ಸುಮ್ಮನೆ ಹಾಗೆ ರೋಡನ್ನ ನೋಡಿಕೊಂಡು ಟೀ ಕುಡಿತೀನಿ. ಸುಮ್ಮನೆ ಒಂದು ಟೈಮ್ ಪಾಸು ಹೆಂಗೋ ಮಾಡಬೇಕು ಅಂದ್ಬಿಟ್ಟು. ಒಟ್ನಲ್ಲಿ ಒಂದು ಕಡೆ ಅಂತೂ ಕುತ್ಕೊಂಡು ನಾನು ಟೀ ಕುಡಿಯಲ್ಲ. ನೀವು ಹಿಂಗೇನಾ, ಇದೇ ಥರನ ಟೀ ಕುಡಿಯೋದು ಅಂದ್ಬಿಟ್ಟು ನನಗೆ ತಪ್ಪದೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಹಾಗೆ ಟೀ ಕುಡ್ಕೊಂಡು ಯೋಚನೆ ಮಾಡ್ತೀನಿ, ನೈಟ್ ಊಟಕ್ಕೆ ಏನು ಮಾಡಬೇಕು. ಇನ್ನು ಇವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಫೋನ್ ತೆಗಿಯಲ್ಲ, ಅಷ್ಟು ಬ್ಯುಸಿಯಾಗಿರ್ತಾರೆ. ಸೊ ನಾನೇ ಡಿಸೈಡ್ ಮಾಡಿ
ಏನಾದರೂ ಒಂದು ಮಾಡಬೇಕು. ನನ್ನ ಮಗಳು ಕೇಳಿದ್ರು ಅಷ್ಟೇ, ಏನಾದರೂ ಒಂದು ಮಾಡ್ಕೊ ಅಮ್ಮ ಅಂತ ಹೇಳ್ತಾಳೆ. ಈ ಅಡುಗೆ ತಿಂಡಿ ಮಾಡೋದು ಅದನ್ನು ಯೋಚನೆ ಮಾಡೋದೇ ನನಗೆ ದೊಡ್ಡ ಯೋಚನೆಗಳಾಗ್ಬಿಟ್ಟಿರುತ್ತೆ. ಇದನ್ನು ಮಾಡು ಅಂದ್ಬಿಟ್ರೆ ಮಾಡಿಬಿಡ್ಬೋದು. ಸರಿ, ಬೇಳೆ ಮೂಲಂಗಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಸಿಂಪಲ್ಲಾಗಿ ಯಾವ ರೀತಿ ಮಾಡೋದಂತ ಹೇಳ್ತೀನಿ. ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಹಿಂಗೆ ಯೂಸ್ ಮಾಡ್ತೀನಿ ನಾನು. ಸಾಸಿವೆ ಜೀರಿಗೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೇಳೆ ಈ ಥರ ಎತ್ತಿಟ್ಕೊಂಡಿದ್ದೀನಿ. ತೊಗರಿಬೇಳೆ ಹೆಸರುಬೇಳೆ ಎರಡನ್ನೂ ಯೂಸ್ ಮಾಡ್ತೀನಿ. ಈರುಳ್ಳಿ ಹಾಕ್ಕೊಂಡು ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಅದಕ್ಕೇ ಆವಾಗಲೇ ನಾನು ತರಕಾರಿ ಕಟ್ ಮಾಡ್ಕೊಂಡಿರೋದನ್ನೆಲ್ಲ ಹಾಕಿಡ್ಕೊತೀನಿ. ತುಂಬಾ ಈಸಿ. ನೀರು ಹಾಕ್ದಿರ ಹಾಗೇ ಒಂದು 5 ನಿಮಿಷ ಫ್ರೈ ಮಾಡಬೇಕು. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಸಾಂಬಾರು ಪೌಡ್ರು ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಹೋಮ್ ಮೇಡ್ ಸಾಂಬಾರು ಪೌಡ್ರು, ಇನ್ನು ಬೇಳೆ ತೊಳೆದಿಟ್ಕೊಂಡಿದ್ದೆ ಅಲ್ವಾ ಅದನ್ನೆಲ್ಲ ಹಾಕ್ಕೊಂಡು ಅದೇ ಎಣ್ಣೆಯಲ್ಲಿ ನೀರು ಹಾಕ್ದಿರೇ ಹಾಗೆ ಒಂದು 5 ನಿಮಿಷ ಫ್ರೈ ಮಾಡ್ಕೊಬೇಕು. ನಮಗೆ ಚೆನ್ನಾಗಿ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಾಗುತ್ತೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಲಾಸ್ಟಲ್ಲಿ ಹಾಕ್ಕೊತೀನಿ ನಾನು, ಯಾಕಂದರೆ ಅದು ಫ್ಲೇವರು ಬರಲ್ಲ ಅಂದ್ಬಿಟ್ಟು. ಒಗ್ಗರಣೆಯಲ್ಲಿ ಬೇಯಿಸಿದ್ರೆ ನೀರು ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೀವು ಮಾಡ್ತೀರಲ್ವ, ನಿಮಗೆ ಗೊತ್ತಾಗುತ್ತೆ ಕ್ವಾಂಟಿಟಿ ಎಷ್ಟು ಹಾಕ್ಕೊಬೇಕು ಅಂದ್ಬಿಟ್ಟು. ಸಿಂಪಲ್ಲಾಗಿ ಈಸಿಯಾಗಿ ಬೇಗ ಆಗೋಗ್ಬಿಡುತ್ತೆ. ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು 1 ರಿಂದ 2 ವಿಷಲ್ ಹೊಡ್ಸಿದ್ರೆ ಸಾಕು. ಸಾಂಬಾರು ನೋಡಿ ಈ ರೀತಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಥಿಕ್ನೆಸ್ ಆಗಿ ಮುದ್ದೆಗೆ ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸರಿ, ಇದ್ರ ಜೊತೆಗೆ ಬೆಂಡೆಕಾಯಿ ಒಂಚೂರು ಫ್ರೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ಥರ ನೋಡಿದ್ದೆ. ತುಂಬ ದಿನದಿಂದ ಈ ಥರ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೆ. ಇದು ಏನೇನು ಹಾಕಿದ್ದೀನಿ ಮಸಾಲೆ ಅಂದ್ಬಿಟ್ಟು ನಾನು ಶೇರ್ ಮಾಡಿಲ್ಲ. ನಾನು ಸುಮ್ಮನೆ ಮಾಡ್ಕೊಂಡು ತಿಂದು ನೋಡೋಣ, ಚೆನ್ನಾಗಾದರೆ ಆಮೇಲೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಈ ಥರ ಮಾಡಿಕೊಂಡೆ. ಇದು ನನ್ನ ಇವತ್ತಿನ ವಿಡಿಯೋ. ದಯವಿಟ್ಟು ಎಲ್ಲರೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ. ನನ್ನ ವಿಡಿಯೋದಲ್ಲಿ ನಿಮ್ಗೆ ಏನು ಇಷ್ಟ ಆಗ್ತಿದೆ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಎಲ್ಲರೂ ವಿಡಿಯೋ ನೋಡಿ ಕಮೆಂಟ್ ಮಾಡಿ ತಪ್ಪದಿರ. ಬಾಯ್ ಗೈಸ್.